ನನಗೆ ಸುಮಾರು 10 ವರ್ಷ ವಯಸ್ಸಾಗಿದ್ದಾಗ ನನಗೆ ಮೊದಲ ಕ್ರಾಂತಿಕಾರಿ ಒಬ್ಬ ವ್ಯಕ್ತಿಯ ಪುಸ್ತಕ ಓದಕ್ಕೆ ಸಿಕ್ತು. ಅದು ಈಗಾಗಲೇ ಎಲ್ಲರೂ ಉಲ್ಲೇಖ ಮಾಡಿರುವಂತೆ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವಂಥ ಚಂದ್ರಶೇಖರ್ ಆಜಾದ್ನ ಕುರಿತಾದ ಅಜೇಯ ಪುಸ್ತಕ. ಆ ಪುಸ್ತಕ ಕೈಗೆ ತಗೊಂಡು ಇನ್ನೂ ಪುಟ್ಟ ಬಾಲಕ, 5ನೇ ಕ್ಲಾಸು 6ನೇ ಕ್ಲಾಸು ಇರಬೇಕು. ಪುಸ್ತಕ ಕೈಗೆ ತಗೊಂಡ್ಮೇಲೆ ನನಗೆ ಕೆಳಗಿಡಕ್ಕೆ ಸಾಧ್ಯ ಆಗಲಿಲ್ಲ. ಒಂದ್ಸಲ ಓದಿದ್ರು ನನಗೆ ನಿಲ್ಸಕ್ಕಾಗಲಿಲ್ಲ, 2 ಸಲ 3 ಸಲ ಅದೊಂಥರ ರೋಮಾಂಚನ ಉಂಟು ಮಾಡ್ಬಿಡ್ತು. ಏನಿತ್ತು ಇಂಥ ಅದ್ಭುತವಾದ ವ್ಯಕ್ತಿ ಇವನು, ನಾನು ಚಂದ್ರಶೇಖರ್ ಆಜಾದ್ ತರ ಆಗಬೇಕು ಅನ್ನೋಷ್ಟು ಮಟ್ಟಿಗೆ ಅದು ಹುಚ್ಚಿಡಿಸ್ಬಿಡ್ತು. ಒಬ್ಬ ಲೇಖಕನ ಬರಹಕ್ಕೆ ಇಷ್ಟು ಶಕ್ತಿ ಇದೆ ಅಂದರೆ ಆ ಲೇಖಕ ಎಷ್ಟು ಶ್ರೇಷ್ಠ ಮಟ್ಟದ ಲೇಖಕ ಇರ್ಬೋದು ಯೋಚನೆ ಮಾಡಿ. ಆ ಅಜೇಯ ಪುಸ್ತಕ ಈಗ ಇಂಗ್ಲಿಷ್ ಕೂಡ ಅನುವಾದ ಆಗಿದೆ. ನಮ್ಮ ಆತ್ಮೀಯರಾದ ಮಂಜುಳಾ ಟೇಕಲ್ ಅವರು ಇಲ್ಲೇ ಇದ್ದಾರೆ, ಅವರು ಅದನ್ನು ಅನುವಾದ ಮಾಡಿರೋ ತುಂಬ ಸಂತೋಷದ ವಿಷಯ. ಅದಾದ ನಂತರ ನನಗೆ ಸಿಕ್ಕದ 2ನೇ ಕ್ರಾಂತಿಕಾರಿ ಜೀವನ ಚರಿತ್ರೆ ಅಂದರೆ ಸಾವರ್ಕರ್ದು. ಈಗಾಗಲೇ ಹೇಳಿದಂತೆ ಆತ್ಮಾಹುತಿ ಪುಸ್ತಕ. ಆ ಪುಸ್ತಕನೂ ಕೂಡ ಅದ್ಭುತವಾದ ಪುಸ್ತಕ. ಸ್ವರ್ಗೀಯ ಶಿವರಾಮೂರು ಬರೆದಂಥ ಪುಸ್ತಕ. ಸ್ವಗತದಲ್ಲಿ ಸಾವರ್ಕರೇ ತಮ್ಮ ಬಗ್ಗೆ ಹೇಳ್ಕೊಳ್ಳುವಂಥ ಕಥೆಯ ರೂಪದಲ್ಲಿ ಬರೆದಿದ್ದಾರೆ. ಆ ಪುಸ್ತಕ ಓದ್ತಾ ರೋಮಾಂಚನ ಆಗಿದ್ದ ಜೊತೆಗೆ ಇನ್ನೊಂದು ಭಾವನೆ ಉಪ್ಪು ಬಂದಿತ್ತು ಅಂದರೆ ದುಃಖ. ಆ ಪುಸ್ತಕ ಓದ್ತಾ ಅನೇಕ ಸಲ ನಾನು ಕಣ್ಣೀರು ಹಾಕ್ಬಿಟ್ಟೆ. ಯಾಕೆಂದ್ರೆ ಆ ಮನುಷ್ಯ ತನ್ನ ಜೀವನ ಪೂರ್ತಿ ಎಷ್ಟು ಕಷ್ಟಪಟ್ಬಿಟ್ಟ ಅಂತ. ಒಬ್ಬ ಕ್ರಾಂತಿಕಾರಿ, ಅವನು ಗಲ್ಲಿಗೆ ಹಾಕ್ಬಿಡ್ತಾರೆ, ಅವನ ಜೀವನ ಮುಗಿದೋಯ್ತು. 20 ವರ್ಷ 22 ವರ್ಷ 23 ವರ್ಷ ಮುಗಿದೋಯ್ತು. ಆದರೆ ಇವರು ಜೀವನ ಪೂರ್ತಿ ಆ ಥರ ಅನುಭವಿಸೋದಿರಲ್ಲ. 80 ವರ್ಷದ ಜೀವನ ನಡೆಸಿದ್ರು ಉದ್ದಕ್ಕೂ ಅನೇಕ ಥರ ಚಿತ್ರಹಿಂಸೆಗಳು, ಅವರ ಸಂಸಾರ ಹಾಳಾಗೋಯ್ತು, ಎಲ್ಲವನ್ನೂ ಅನುಭವಿಸೋದಿರಲ್ಲ. ಇದನ್ನ ನೋಡ್ತಾ ನನಗೆ ತುಂಬಾ ದುಃಖ ಆಗ್ತಿತ್ತು. ಆದರೆ ನಾನು ಗಮನಿಸಿದ ಒಂದು ಸಂಗತಿ ಅಂದರೆ ಈ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಈ ಅನೇಕ ಕ್ರಾಂತಿಕಾರಿಗಳ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿದೆ. ಆದರೆ ಸಾವರ್ಕರ್ ಬಗ್ಗೆ ಜನಕ್ಕೆ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತರ ಪೈಕಿ ನಾನು ಅನೇಕ ಸಲ ನೋಡಿದ್ದೆ, ಸಾವರ್ಕರ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ ಒಂದು 10-15-20 ವರ್ಷಗಳಲ್ಲಿ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಇದಕ್ಕೆ ಕಾರಣರಾದವ್ರಿಗೆ ನಾನು ಒಂದು ಧನ್ಯವಾದ ಹೇಳಬೇಕು. ಕಾರಣರಾದವರು ಕಾಂಗ್ರೆಸ್ನವರು. ಅವ್ರದ್ದು ವಿರೋಧ ಭಕ್ತಿ ಅದು. ಕಾಂಗ್ರೆಸ್ನವರು ಅದು ವಿರೋಧ ಮಾಡಬೇಕು ಅಂತಾನೆ ಅಲ್ಲಸಲ್ಲದ ಮಾತುಗಳನ್ನ ಆಡಿ ಅದ್ರ ಬಗ್ಗೆ ಪ್ರಚಾರ ಹೆಚ್ಚಾಗಿದೆ. 2002ನೇ ಇಸ್ವಿನಲ್ಲಿ ಆಗಿನ NDA ಸರ್ಕಾರ, ವಾಜಪೇಯಿ ಸರ್ಕಾರ, ಅಂಡಮಾನ್ನಲ್ಲಿ ಪೋರ್ಟ್ ಬ್ಲೇರ್ ಏರ್ಪೋರ್ಟ್ಗೆ, ಅಂಡಮಾನ್ನ ಏರ್ಪೋರ್ಟ್ಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರು ಕೊಡ್ತು. ಅವತ್ತಿಂದ ಪ್ರಾರಂಭ ಆಯಿತು ಇವರ ವಿರೋಧ. ಅದಾದ ನಂತರ 2003ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಸಾವರ್ಕರ್ ಭಾವಚಿತ್ರದ ಅನಾವರಣ, ವಿರೋಧ ಪಕ್ಷ ಅದರ ಬಹಿಷ್ಕಾರ ಮಾಡಿಬಿಡ್ತು. 2004ರಲ್ಲಿ ಅಂಡಮಾನ್ನಲ್ಲಿ ಒಂದು ಯಾವ ಸೆಲ್ಯುಲರ್ ಜೈಲಲ್ಲಿ ಸಾವರ್ಕರ್ ಇದ್ರೋ ಅದರ ಎದುರುಗಡೆ ಒಂದು ಸ್ವಾತಂತ್ರ್ಯ ಜ್ಯೋತಿ, ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆ ಘಟನೆಯನ್ನ ವಿಕ್ರಮ್ ಸಂಪತ್ ಅವರು ತಮ್ಮ ಮುನ್ನುಡಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಉಲ್ಲೇಖ ಮಾಡ್ತಾರೆ, ಈ ಒಂದು ಘಟನೆಯ ಸಮಯದಲ್ಲಿ ಮಣಿಶಂಕರ್ ಅಯ್ಯರ್ ಹೋಗಿ ಏನೋ ಒಂದು ಅಪಚಾರ ಮಾಡಿದ್ರು. ಈ ಘಟನೆ ನನಗೆ ಸಾವರ್ಕರ್ ಯಾರು ಅಂತ ತಿಳ್ಕೋಬೇಕು ಅಂತ ಹೇಳಿ ನನಗೆ ಒಂದು ಕುತೂಹಲ ಉಂಟು ಮಾಡ್ತು ಅಂತ. ಅವ್ರಿಗೆ ಸಾವರ್ಕರ್ ಹೆಸರನ್ನು ಕೇಳಿದ್ರು, ಆದರೆ ಸಾವರ್ಕರ್ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಈ ರೀತಿ ಅವರ ವಿರೋಧಗಳು ಇವ್ರಿಗೆ, ಈ ವಿಕ್ರಮ್ ಸಂಪತ್ ಇರ್ಬೋದು ಮತ್ತು ಅನೇಕ ಜನರಿಗೆ ಸಾವರ್ಕರ್ ಯಾರು ತಿಳ್ಕೊಳ್ಳೋಣ ಅಂತ ಹೇಳಿ ಒಂದು ಕುತೂಹಲ ಉಂಟಾಗಿ ಸಾವರ್ಕರ್ ಬಗ್ಗೆ ಹೆಚ್ಚೆಚ್ಚು ಜನ ತಿಳ್ಕೊಳ್ಳೋತ ಆಯಿತು. 2004ರಲ್ಲಿ ಆ ಘಟನೆ ಹೇಳಿದೆ, ಅಲ್ಲಿ ಸ್ವಾತಂತ್ರ್ಯ ಜ್ಯೋತಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ರು. ಅದಾದ ನಂತರ ಬಂದ UPA ಸರ್ಕಾರ ಮಾಡಿದ ಮೊದಲನೇ ಕೆಲಸ, ಮಣಿಶಂಕರ್ ಅಯ್ಯರ್ ಅಲ್ಲಿ ಆಗಸ್ಟ್ನಲ್ಲಿ ಧಾವಿಸಿದ್ರು ಅಲ್ಲಿನ ಆ ಜ್ಯೋತಿ ಹತ್ರ ಇದ್ದ ಸಾವರ್ಕರ್ ಆ ಒಂದು ಇದನ್ನ ಮೂರ್ತಿನ ಕಿತ್ತಾಕ್ಬೇಕು ಅಂತ. ಹಿಂದಿನ ಸರ್ಕಾರ ಯಾಕೆ ಅಂಡಮಾನ್ನಲ್ಲಿ ಅದನ್ನ ಸ್ಥಾಪನೆ ಮಾಡ್ತು ಅನ್ನೋದು ನಾವು ತಿಳ್ಕೊಂಡ್ರೆ ಇದೆಲ್ಲ ತರ ಮಹತ್ವ ಗೊತ್ತಾಗುತ್ತೆ. ಯಾಕೆ ಅಂಡಮಾನಲ್ಲೇ ಸ್ಥಾಪನೆ ಮಾಡಿದ್ರು? ಭಾರತದಲ್ಲಿ ಡೆಲ್ಲಿಲಿ ಮಾಡ್ಬೋದಾಗಿತ್ತು, ಮತ್ತೆಲ್ಲೋ ಒಂದು ಸ್ವಾತಂತ್ರ್ಯ ಜ್ಯೋತಿ ಮಾಡ್ಬೋದಾಗಿತ್ತು. ಯಾತಕ್ಕೆ ಅಂತಂದ್ರೆ ಈ ಅಂಡಮಾನಿನ ಸೆಲ್ಯುಲರ್ ಜೈಲ್, ಈ ತರದ 2-3 ಜೈಲುಗಳಿತ್ತು. ಇದು ವಿಶೇಷವಾದ ಜೈಲುಗಳು. ಈ ಕ್ರಾಂತಿಕಾರಿಗಳು ಯಾರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಸೆಡ್ ಹೊಡೆದಿದ್ರು, ಸಾಮ್ರಾಜ್ಯಕ್ಕೆ ದೊಡ್ಡ ಸವಾಲು ಹಾಕಿದ್ರು, ಸಾಮ್ರಾಜ್ಯದ ವಿರುದ್ಧ ಸಮರ ಸಾರಿದ್ರು, ಅವರನ್ನ ಹಾಕೋದಕ್ಕೆ ಇಟ್ಟಂತ ವಿಶೇಷವಾದ ಜೈಲುಗಳಿದು. ಅಂಡಮಾನ್ ಸೆಲ್ಯುಲರ್ ಜೈಲ್ ಕೂಡ ಅದೇ ತರಹದ ಜೈಲು. ಅನೇಕ ಜನ ಕ್ರಾಂತಿಕಾರಿಗಳನ್ನ ಅಲ್ಲಿ ಹಾಕ್ತಾ ಇದ್ರು, ವಿಚಿತ್ರವಾದ ಹಿಂಸೆಗಳನ್ನು ಕೊಡ್ತಾ ಇದ್ರು. ಆ ಎಲ್ಲ ಚಿತ್ರಹಿಂಸೆಗಳು ಈ ಪುಸ್ತಕದಲ್ಲಿ ಉಲ್ಲೇಖ ಆಗುತ್ತೆ. ಸಾವರ್ಕರ್ ಕೊಡ್ತಿದ್ದ ಕೆಲಸಗಳೇನು, ಮೊದಲನೇ ದಿವಸದಿಂದಾನೆ ಅಲ್ಲಿ ಬ್ಯಾರಿ ಅಂತ ಒಬ್ಬ ಜೈಲರ್ ಇದ್ದ.
ಅವನೊಬ್ಬ ರಾವಣಾಸುರನ ತರ ವ್ಯಕ್ತಿ. ಅವನು ಹೋಗ್ತಾ ಇದ್ದಂಗೆ ಒಂಥರ ಅವ್ರ ಮೂದ್ಲಿಕ್ಕೆ ಮಾತುಗಳು ಬೈಯುವಂಥದ್ದು ಎಲ್ಲ ನಡೀತಾ ಇತ್ತು. ಕೊಡ್ತಾ ಇದ್ದ ಕೆಲಸಗಳು ಒಣ ಕೊಬ್ಬರಿಯನ್ನ ಸುಲಿಬೇಕು. ಒಂದಷ್ಟು ತಿಂಗಳುಗಳು ಒಣ ಕೊಬ್ಬರಿಯನ್ನು ಸುಲಿಯುವಂಥ ಕೆಲಸ. ಒಣ ಕೊಬ್ಬರಿಯಿಂದ ಯಾರು ಈ ತೆಂಗಿನಕಾಯಿ ಒಣಗಿರೋದನ್ನ ಬಿಡಿಸಿದ್ರೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ಬರಿಗೈನಲ್ಲಿ ಒಣ ಕೊಬ್ಬರಿನ ಸುಲಿಬೇಕು. ಸುಲಿಯಕ್ಕೆ ಸಾಧ್ಯ ಆಗೋದಿಲ್ಲ ಸುಲಭಕ್ಕೆ. ಒಂದು ದಿವಸ 2 ದಿವಸದಲ್ಲಿ ಕೈಲಿ ಚರ್ಮ ಕಿತ್ಕೊಂಡ್ಬಂದು ರಕ್ತ ಬಂದು ಅದೊಂದು ರಣ ಆಗಿ ಕಿತ್ಕೊಂಡು ಒದ್ದಾಟ. ಅದೇ ಕೆಲಸ ನಿಲ್ಸೋಂಗಿಲ್ಲ, ಕೆಲಸ ಕಂಟಿನ್ಯೂ ಮಾಡ್ಬೇಕು. ಇಂದಿಷ್ಟು ಕೊಬ್ಬರಿ ದಿನಕ್ಕೆ ಸುಲಿಲೇಬೇಕು. ಸುಲಿಲ್ಲ ಅಂದ್ರೆ ಅಲ್ಲಿ ಚಾವಟಿ 8ನೇ ಶಿಕ್ಷೆ. ಒಂದಿಷ್ಟು ತಿಂಗಳಿದೆ ಕೆಲಸ, ಇನ್ನೊಂದಷ್ಟು ತಿಂಗಳು ಇನ್ನೊಂಥರ ಅಲ್ಲಿ ತೆಂಗಿನ ನಾರಿನಿಂದ ಹಗ್ಗವನ್ನು ಹೊಸೆಯೋದು. ಅದು ಕೂಡ ಈ ಕೈಯೆಲ್ಲ ಹಾಳಾಗೋಗಿರುತ್ತೆ. ಅದ್ರ ಆ ಕೈನಲ್ಲೇ ಅದನ್ನ ಸುಲಿಬೇಕು, ಎಲ್ಲ ಬರಿಗೆಯಲ್ಲೇ ಮಾಡಬೇಕು. ಇನ್ನೊಂದಷ್ಟು ತಿಂಗಳು ಎಣ್ಣೆಯ ಗಾಣದಿಂದ ಎಣ್ಣೆಯನ್ನ ತೆಗಿಬೇಕು. ಆ ಎಣ್ಣೆ ಗಾಣ ಅಂತಂದ್ರೆ ಅದಕ್ಕೆ ಎತ್ತನ್ನ ಅಥವಾ ಎಮ್ಮೆಯನ್ನ ಕಟ್ಟಿ ಅದನ್ನ ಸುತ್ತಿಸ್ತಾರೆ. ಅದು ದಿನಗಟ್ಟಲೆ ಸುತ್ತಾ ಎಣ್ಣೆ ತೆಗೆಯುತ್ತೆ. ಅವಾಗ ಶಕ್ತಿ ಜಾಸ್ತಿ, ಅವಕ್ಕೆ ಶ್ರಮ ಗೊತ್ತಾಗಲ್ಲ ಅಂತ ಅದಕ್ಕೆ ಮನುಷ್ಯನ ಕಟ್ತಾ ಇದ್ರು. ಮಧ್ಯದಲ್ಲಿ ಒಂದು ಕ್ಷಣ ಕೂಡ ನಿಂತ್ಕೊಳ್ಳೋಂಗಿಲ್ಲ. ನಿಂತ್ಕೊಂಡ್ರೆ ಬೆನ್ನ ಮೇಲೆ ಚಾವಟಿ ಇಟ್ಟು ಬಿಡ್ತಾ ಇತ್ತು. ದಿನಕ್ಕೆ 30 ಪೌಂಡ್ ಎಣ್ಣೆ ತೆಗಿಲೇಬೇಕು. ತೆಗಿಲಿಲ್ಲ ಅಂತಂದ್ರೆ ನೀನು ಅವತ್ತು ತೆಗೆಯೋ ತನಕ ನಿಲ್ಸೋಂಗಿಲ್ಲ, ಅದು ಊಟ ಹಾಕೋದಿಲ್ಲ. ಈ ರೀತಿ ಶಿಕ್ಷೆ. ಇನ್ನೊಂದಷ್ಟು ತಿಂಗಳುಗಳು 4-6 ತಿಂಗಳುಗಳು ಏಕಾಂತವಾಸದ ಶಿಕ್ಷೆ. ಅವ್ರು ಇದ್ದದ್ದು ಸಣ್ಣ ಸೆಲ್ಯುಲಾ ಜೈಲ್ ಅಂದ್ರೆ ಸೆಲ್ಸ್ ಅಂತ, ಸಣ್ಣ 4 ಅಡಿ 4 ಅಡಿ ಅಗಲದ ಒಂದು ಸಣ್ಣ ರೂಮ್ಗಳು, ಕತ್ಲೆ ಕೋಣೆಗಳು. ಅಲ್ಲಿ ಗೋಡೆ ಕಡೆಗೆ ತಿರುಗಿಸಿ ಅವ್ರಿಗೆ ಕೈಗೆ ಕಾಲಿಗೆ ಬೇಡಿ ಹಾಕಿ ಇಟ್ಬಿಡ್ತಿದ್ರು. ಆ ಕಾಲಿಗೆ ಬೇಡಿ ಯಾವ ತರ ಹಾಕ್ತಿದ್ರು, ಕಾಲನ್ನ ನೆಟ್ಟು ಮಾಡೋಕ್ಕಾಗಲ್ಲ, ಕಾಲು ಬೆಂಡಾಗಿರೋ ಸ್ಥಿತಿಲಿ ಇರಬೇಕು. ಈ ತರ 1 ದಿವಸ 2 ದಿವಸ ಅಲ್ಲ, 4 ತಿಂಗಳು 6 ತಿಂಗಳು ನಿಂತಿರ್ಬೇಕು, ಕೂತ್ಕೊಳ್ಳೋಂಗೆ ಇಲ್ಲ. ಕಂಟಿನ್ಯೂಸ್ ಆಗಿ ಆ ಥರ ಹೆಂಗೆ ನಿಂತ್ಕೊಳ್ಳೋಕೆ ಸಾಧ್ಯ? ನಾವು 1 ಗಂಟೆ ಕಾಲ ನಿಂತ್ಕೊಳ್ಳೋಕ್ಕಾಗಲ್ಲ. 6 ತಿಂಗಳು ಆ ಥರ ಕತ್ಲೆ ಕೋಣಲ್ಲಿ ಯಾರ ಜೊತೆ ಮಾತಾಡದೆ, ಬೆಳಕನ್ನು ನೋಡದೆ, ಗೋಡೆ ಕಡೆ ತಿರ್ಕೊಂಡು ಇರಬೇಕು ಅಂದ್ರೆ ಆ ಮನುಷ್ಯನಿಗೆ ಯಾವ ಥರ ಆಗ್ಬಿಡ್ಬೋದು ಯೋಚನೆ ಮಾಡಿ. ಅವ್ರಿಗೆ ಮೂತ್ರ ವಿಸರ್ಜನೆ, ಯಾವ ವಿಸರ್ಜನೆ ಕೂಡ ಬಿಡ್ತಿರ್ಲಿಲ್ಲ. ಅಲ್ಲೇ ನಿಂತ್ಕೊಂಡು ಜಾಗದಲ್ಲೇ ಮಾಡಬೇಕು. ಗಬ್ಬು ನಾತ, ಸೊಳ್ಳೆಗಳು ಕಚ್ಚತ್ತೆ, ನೊಣಗಳು ಮೈ ಕುತ್ಕೊಳ್ಳುತ್ತೆ, ಬೆವರು ಬರುತ್ತೆ, ಎಲ್ಲವನ್ನೂ ಕಟ್ಕೊಂಡು ನಿಂತ್ಕೋಬೇಕು. ಈ ರೀತಿ ಶಿಕ್ಷೆ 1 ದಿವಸ 2 ದಿವಸ 1 ವರ್ಷ 2 ವರ್ಷ ಅಲ್ಲ. ಸಾವರ್ಕರ್ ಅನುಭವಿಸಿದ್ದು 11 ವರ್ಷ. ಅವ್ರಿಗಿದ್ದ 50 ವರ್ಷ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರು. 11 ವರ್ಷ ಅವರು ಅಲ್ಲಿ ಈ ಥರ ಶಿಕ್ಷೆಯನ್ನು ಅನುಭವಿಸಿದ್ರು. ಎಲ್ಲ ಕ್ರಾಂತಿಕಾರಿಗಳು ಇದೇ ಥರ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು. ಈ ಥರ ಶಿಕ್ಷೆಯನ್ನು ಅನುಭವಿಸಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅವರ ನೆನಪಿಗೋಸ್ಕರ ಮಾಡಿದಂಥ ಸ್ವಾತಂತ್ರ್ಯ ಜ್ಯೋತಿ. ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸುಲಭ ಸಿಗಲಿಲ್ಲ. ನಮ್ಮ ಪಠ್ಯ ಪುಸ್ತಕದಲ್ಲಿ ಅಹಿಂಸಾತ್ಮಕ ಹೋರಾಟ ಹೇಳ್ತಾರೆ. ಅಹಿಂಸಾತ್ಮಕ ಹೋರಾಟದಿಂದ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಬಹಳ ದೊಡ್ಡ ಒಂದು ಬದಲಾವಣೆ ಬಂತು. ನಿಜ, ಸಾಮಾನ್ಯ ಜನ ಭಾಗವಹಿಸೋ ಥರ ಆಯಿತು. ಆದರೆ ಕ್ರಾಂತಿಕಾರಿಗಳ ಹೋರಾಟ ಇಲ್ಲದೇ ಇದ್ದಿದ್ರೆ ಪ್ರಾಯಶಃ ಇಷ್ಟು ಬೇಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಿತ್ತು ಅಂತ ಹೇಳಿ ಅನ್ಸೋದಿಲ್ಲ. ಯಾಕೆಂದರೆ ಇದನ್ನ ಸ್ವಾತಂತ್ರ್ಯ ನಂತರದಲ್ಲಿ ಕ್ಲೆಮೆಂಟ್ ಆಟ್ಲಿ, ಚರ್ಚಿಲ್ ಅವರ ಸಂಭಾಷಣೆ ಕೂಡ ಗೊತ್ತಾಗುತ್ತೆ ಯಾವ ಥರ ಇವರ ಹೋರಾಟಗಳು ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಸಹಾಯ ಮಾಡ್ತು ಅಂತ. ಈ ರೀತಿ ಕ್ರಾಂತಿಕಾರಿಗಳು ಇದ್ದಂಥ ಸೆರೆಮನೆಗಳು ಈ ಅಂಡಮಾನ್ ಜೈಲ್ ಇರ್ಬೋದು, ಅಥವಾ ಮಂಡಾಲೆ ಸೆರೆಮನೆ ಇರ್ಬೋದು, ಏಡೆನ್ ಜೈಲ್ ಇರ್ಬೋದು, ಇಂತಹ ಜೈಲುಗಳಲ್ಲಿ ಅವರುಗಳು ಇದ್ರು. ಸಾವರ್ಕರ್ ಜೊತೆಗೆ ಅವ್ರ ಅಣ್ಣ ಬಾಬರಾಸ್ ಅವ್ರಿಗೂ ಕೂಡ ಅದೇ ಜೈಲಲ್ಲಿ ಇರ್ತಾರೆ. ಅವ್ರಿಗೂ ಜೀವಾವಧಿ ಶಿಕ್ಷೆ. ಅವ್ರಿಗೆ 25 ವರ್ಷ ಜೀವಾವಧಿ ಶಿಕ್ಷೆ ಬಂದಿರುತ್ತೆ. ಬಾರೀಂದ್ರ ಘೋಷ್, ಅರವಿಂದ್ ಘೋಷ್ ಅವರ ತಮ್ಮ ಬಾರೀಂದ್ರ ಘೋಷ್, ಅವರು ಅಂಡಮಾನ್ ಜೈಲಲ್ಲಿ ಇರ್ತಾರೆ. ಭಾಯಿ ಪರಮಾನಂದ ಆರ್ಯ ಸಮಾಜದವರು, ಅವರು ಅಲ್ಲಿ ಇರ್ತಾರೆ. ಬಟುಕೇಶ್ವರ ದತ್ತ, ಭಗತ್ ಸಿಂಗ್ನ ಜೊತೆ ಇದರಲ್ಲಿ ಅಸೆಂಬ್ಲಿನಲ್ಲಿ ಬಾಂಬ್ ಹಾಕ್ದಂತಾನು, ಅವನು ಈ ಅಂಡಮಾನ್ ಸೆರೆಮನೆಯಲ್ಲಿ ಇರ್ತಾನೆ. ಇದಕ್ಕೆ ಅನೇಕ ಜನ ಇವರ ಪುಸ್ತಕದಲ್ಲಿ ಆ ಥರ ಸಾಕಷ್ಟು ಜನಗಳ ಹೆಸರು ಬರುತ್ತೆ. ಅವರ ಜೀವನ ಚರಿತ್ರೆ, ಅವರ ಕಥೆಗಳು ಕೂಡ ಬರುತ್ತೆ. ಅದೇ ರೀತಿ ಮಂಡಾಲೆ ಸೆರೆಮನೆ, ಲೋಕಮಾನ್ಯ ತಿಲಕ್ರನ್ನ ಮಂಡಾಲೆ ಸೆರೆಮನೆ ಹಾಕಿರ್ತಾರೆ. 6 ವರ್ಷ ಅವರು ಆ ಜೈಲಲ್ಲಿ ಇರ್ತಾರೆ. ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್ ಆ ಜೈಲಲ್ಲಿ ಇರ್ತಾರೆ. ವಾಸುದೇವ್ ಬಲವಂತ್ ಫಡ್ಕೆ ಅವ್ರನ್ನ ಏಡೆನ್ ಜೈಲಿಗೆ ಕಳಿಸ್ತಾರೆ. ಈ ಪ್ರತಿಯೊಂದು ಸೆರೆಮನೆ ಕೂಡ ಇದೇ ರೀತಿ ನರಕ ಕೂಪಗಳು. ಅವ್ರನ್ನ ಹಾಕಿದ್ದೇ ಅಲ್ಲಿ ಅವರು ಹಾಳಾಗಿ ಹೋಗ್ಲಿ ಅಂತ. ಅನೇಕ ಜನ ಜೈಲಿಗೆ ಹೋದವರು ಅವ್ರು ವಾಪಸ್ ಬರ್ತಿರ್ಲಿಲ್ಲ. ಅನೇಕ ಜನಕ್ಕೆ ಹುಚ್ಚಿಡ್ಬಿಡ್ತಿತ್ತು. ಈ ಸಾವರ್ಕರ್ ಈ ಪುಸ್ತಕದಲ್ಲೇ ಉದಾಹರಣೆ ಬರುತ್ತೆ. ಅವ್ರಿಗೆ ಹೆಂಗೆ ಹುಚ್ಚಿಡ್ಬಿಡುತ್ತೆ ಒಬ್ಬನಿಗೆ ಅಂತ. ಹುಚ್ಚಿಡ್ಬಿಡ್ತಿರುತ್ತೆ. ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಈ ಥರ ನರಕೆ ಆತ್ಮ ಜಾಸ್ತಿ ದಿವಸ ತಡ್ಕೊಳಕ್ ಆಗೋದಿಲ್ಲ. ಅವ್ರು ಕೊಡ್ತಿದ್ದು ಊಟ ಯಾವ ಥರದ್ದು? ಊಟ ಅಂದ್ರೆ ತುಂಬ ಹೊಲಸು ಊಟ. ಅಲ್ಲಿ ಊಟ ಅಡುಗೆ ಮಾಡೋದಕ್ಕೆ ಅಲ್ಲಿ ಜೈಲಲ್ಲಿದ್ದಂಥ ಕೆಲವರು ಸೀನಿಯರ್ ಕೈದಿಗಳು ಅವ್ರನ್ನ ಅಡುಗೆ ಮಾಡಕ್ಕೆ ಇಡ್ತಾ ಇದ್ರಂತೆ. ಬೆಳಿಗ್ಗೆ 5 ಗಂಟೆಗೆ ಅಡುಗೆ ರೆಡಿ ಆಗಿಬಿಡ್ಬೇಕು. ಅದಾದ ನಂತರ ಕೆಲಸ ಪ್ರಾರಂಭ ಆಗುತ್ತೆ. ಅಂದರೆ 5 ಗಂಟೆಗೆ ಅಡುಗೆ ರೆಡಿ ಆಗಬೇಕು ಅಂದ್ರೆ ಅದಕ್ಕೆ ಮುಂಚೆ ಅಡುಗೆ ಇವರು ತಯಾರಿ ಮಾಡ್ಕೋಬೇಕು. ಅಡುಗೆ ಏನು? ಅಲ್ಲೇ ಪಕ್ಕದಲ್ಲಿದ್ದ ಅಂಡಮಾನಿನ ಕಾಡುಗಳಿಗೆ ಹೋಗಬೇಕು. ಅಲ್ಲಿದ್ದ ಯಾವುದೋ ಸೊಪ್ಪು ಸೊದೆನ ಕಡ್ಕೊಂಡು ಬರ್ತಾ ಇದ್ರು. ಅದನ್ನ ಹಾಕಿ ನೀರಲ್ಲಿ ಕುದಿಸೋ ಅಂಥದ್ದು. ಆ ಎಣ್ಣೆ ಅದಕ್ಕೆ ಬೀಳ್ತಾ ಇತ್ತು. ಅದೆಲ್ಲ ಗಬ್ಬು ನಾತ ವಾಸನೆ, ಅದನ್ನೇ ಅವ್ರಿಗೆ ತಿನ್ನಕ್ಕೆ ಕೊಡುವಂಥದ್ದು. ಆ ಕತ್ಲಲ್ಲಿ ಅದೇನು ಕಡ್ಕೊಂಡ್ಬರ್ತಿದ್ರು ಗೊತ್ತಿಲ್ಲ. ಅನೇಕ ಸಲ ಸಾವರ್ಕರ್ ಊಟದಲ್ಲಿ ಕತ್ತರಿಸೋಗಿರುವಂತಹ ಚೇಳುಗಳು,
ಹಾವುಗಳು ಹಲ್ಲಿಗಳು ಸಿಕ್ಕಿದುಂಟು ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಊಟ ಮಾಡಬೇಕು. ಅದು ಸುಲಭದ ಜೀವನ ಅಲ್ಲ, ತುಂಬ ಕಷ್ಟಮಯವಾದ ಜೀವನ. ಅಹಿಂಸಾತ್ಮಕ ಹೋರಾಟದ ಆ ಕೈದಿಗಳ ಜೈಲ್ಗಳು ನೋಡಿದ್ರೆ ನಮಗೆ ಇದು ಹೋಲಿಸಿದ್ರೆ ಗೊತ್ತಾಗುತ್ತೆ ಇವ್ರು ಯಾರಿಗೆ ಬ್ರಿಟಿಷ್ನವ್ರು ಹೆದರ್ಕೋತಾ ಇದ್ರು ಅಂತ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಮಹಾತ್ಮ ಗಾಂಧಿ 42 ನಂತರ 4 ವರ್ಷ ಇದ್ದಂಥ ಜೈಲು ಪ್ರಿನ್ಸ್ ಆಗಾ ಖಾನ್ ಪ್ಯಾಲೇಸ್. ಯಾರೋ ಪುನಃ ಹೋಗಿದ್ರೆ ನೋಡ್ಬೋದು ಪ್ರಿನ್ಸ್ ಆಗಾ ಖಾನ್ ಪ್ಯಾಲೇಸ್ ಯಾವ ಥರ ಇತ್ತು ಅಂತ. ಅವ್ರು ಯಾರಿಗೂ ಕೂಡ ಈ ಥರ ಕಠಿಣ ಸಜೆ ಇರ್ತಿರ್ಲಿಲ್ಲ. ಅವರೆಲ್ಲ ರಾಜಕೀಯ ಕೈದಿಗಳು, ಅವ್ರನ್ನ ಬ್ರಿಟಿಷ್ನವ್ರು ಮುಟ್ತಿರ್ಲಿಲ್ಲ, ಅವ್ರಿಗೇನು ಚಾವಟಿ ಕೊಡ್ತಿರ್ಲಿಲ್ಲ. ಅದೇ ರೀತಿ ನೆಹರು ಅವರು ಅದೇ ಟೈಮ್ 42ರಲ್ಲಿ ಬಂಧನ ಆದಾಗ ಅವರು ಅಹಮದ್ ನಗರದ ಫೋರ್ಟ್ ಜೈಲಲ್ಲಿ ಇರ್ತಾರೆ. ನೆಹರೂರೇ ಬರ್ಕೊಂಡಿದ್ದಾರೆ ತಾನು ಯಾವ ಥರ ಅಲ್ಲಿ ಜೀವನ ಕಳೆದೆ ಅಂತ. ಅಲ್ಲಿ ತಗೊಂಡು ಅವರು ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದೆ ನನಗೆ ಯಾವ ಥರ ಅದಕ್ಕೆ ರೆಫರೆನ್ಸ್ ಬುಕ್ಸ್ನ ಸಪ್ಲೈ ಮಾಡ್ತಾ ಇದ್ರು, ನಾವು ಆ ಟೈಮ್ ಕಳೆಯೋದಕ್ಕೆ ಯಾವ ಥರ ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ, ಅದೆಲ್ಲ ಕೂಡ ಅವರೇ ಬರ್ಕೊಂಡಿರುವಂಥ ಅನುಭವದಲ್ಲಿ ಬರುತ್ತೆ. ಇದು ಅಹಿಂಸಾತ್ಮಕ ಹೋರಾಟಕ್ಕೆ ಹೋದವರು ಕೊಡ್ತಿದ್ದ ಟ್ರೀಟ್ಮೆಂಟ್ ಬ್ರಿಟಿಷ್ನವರು. ಅಂದರೆ ಬ್ರಿಟಿಷ್ನವರು ಯಾರಿಗೆ ಹೆದರ್ಕೋತಾ ಇದ್ರು ಅನ್ನೋದು ಈ ಒಂದು ಇದನ್ನೇ ಗೊತ್ತಾಗುತ್ತೆ. ಇನ್ನು ಭೈರಪ್ಪನವರು ಹಿಂದೆ ಒಂದು ವಿಜಯ ಕರ್ನಾಟಕದಲ್ಲಿ ಬರೆದಂಥ ಒಂದು ಉದಾಹರಣೆ ಇದೆ. ನೆಹರು ಅವರು ಪ್ರಾರಂಭದಲ್ಲಿ ಜೈಲಿಗೆ ಹೋದಾಗ ಅವರ ನೆಹರು ತಂಗಿ ಕೃಷ್ಣ ಫತೇಹ್ ಸಿಂಗ್ ಅಂತ ಹೇಳಿ ಅವರು ನೆಹರು ನೋಡ್ಕೊಂಡ್ ಬರಕ್ಕೆ ಹೋಗ್ತಾರಂತೆ. ನೋಡ್ಕೊಂಡ್ ಬಂದು ಒಂದು ಪತ್ರವನ್ನು ಬರೀತಾರೆ. ತುಂಬಾ ದುಃಖದಲ್ಲಿ ತಂಗಿ ಪತ್ರ ಬರೀತಾರಂತೆ. ಅದ್ರ ಹೇಳ್ತಾರಂತೆ, ನಮ್ಮ ಅಣ್ಣನಿಗೆ ಜೈಲಲ್ಲಿ ಇರುವಂತಹದ್ದು 4 ಗೋಡೆ ಮಧ್ಯ 4 ಕುರ್ಚಿಗಳು, ಒಂದು ಕಾಟು, ಬರೆಯೋದಕ್ಕೆ ಒಂದು ಟೇಬಲ್ಲು, ಪುಸ್ತಕ, ಪೆನ್ನು, 2 ಕಿಟಕಿ ಬಾಗಿಲಿದೆ. ಒಂದು ಕಿಟಕಿನಲ್ಲಿ ನನಗೆ ಅವನಿಗೆ ಸೂರ್ಯಾಸ್ತ ಕಾಣುತ್ತೆ, ಮತ್ತೊಂದರಲ್ಲಿ ಸೂರ್ಯೋದಯ ಕಾಣುತ್ತೆ. ಈ ತರ ಕೊಠಡಿ. ಇದನ್ನ ಹೋಲಿಸಿ ನೋಡಿ ಸಾವರ್ಕರ್ ಇದ್ದಂತ ಜೈಲು. ಸಾವರ್ಕರ್ ಮಾತ್ರ ಅಲ್ಲ, ಇಲ್ಲ ಕ್ರಾಂತಿಕಾರಿಗಳಿದ್ದಂತ ಜೈಲು. ಈ ರೀತಿ ದೇಶಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂತ ವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು, ನಮ್ಮ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಮಾಡಿದ್ದು ಆ ಸ್ವಾತಂತ್ರ್ಯ ಜ್ಯೋತಿ. ಅಲ್ಲೊಂದು ಜ್ಯೋತಿಯನ್ನು ಸ್ಥಾಪನೆ ಮಾಡೋರು. ಜ್ಯೋತಿ ನಿರಂತರವಾಗಿ ಉರಿತಾ ಇರುವಂತ ಜ್ಯೋತಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅನ್ನ ನೋಡ್ಕೊಡುವಂತ ಜವಾಬ್ದಾರಿ. ಆ ಜ್ಯೋತಿ ಹಿಂಭಾಗದಲ್ಲಿ ಒಂದು ಸ್ತಂಭ. ಆ ಸ್ತಂಭದ 4 ಬದಿಗಳಲ್ಲಿ 4 ಜನ ಕ್ರಾಂತಿಕಾರಿಗಳ ಹೇಳಿಕೆಗಳು. ಆ ಸ್ತಂಭದ ಮುಂಭಾಗದಲ್ಲಿ ಸಾವರ್ಕರ್, ವೀರ ಸಾವರ್ಕರ್ ಅವರ ಹೇಳಿಕೆ. ಅದ ಕೆಳಗೆ 1857ನೇ ಇಸ್ವಿನಲ್ಲಿ ಆ ಹೋರಾಟಕ್ಕೆ ಬೆಂಬಲ ಕೊಟ್ಟ ಅನ್ನೋ ಕಾರಣಕ್ಕೋಸ್ಕರ ರಂಗೂನ್ನ ಸೆಲ್ಯುಲಾ ಜೈಲಿಗೆ ಹಾಕಿ ಅಲ್ಲಿ ಕೊನೆಯುಸಿರೆಳೆದ ಬಹದ್ದೂರ್ ಜಫರ್ ಹೇಳಿಕೆ. ಮತ್ತೊಂದು ಭಾಗದಲ್ಲಿ ಸಾವರ್ಕರ್ ಅವರ ಶಿಷ್ಯ ಮದನ್ ಲಾಲ್ ಧಿಂಗ್ರನ ಹೇಳಿಕೆ. ಇನ್ನೊಂದು ಕಡೆ ಭಗತ್ ಸಿಂಗ್ ಹೇಳಿಕೆ, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಹೇಳಿಕೆ. ಈ ರೀತಿ ಒಬ್ಬರಿಗಿಂತ ಒಬ್ರು ರೋಮಾಂಚನ ಉಂಟು ಮಾಡುವಂತ, ನಮಗೆ ಸ್ಫೂರ್ತಿಯನ್ನು ಕೊಡುವಂತ ಹೇಳಿಕೆ ಇದ್ದಂತ ಸ್ವಾತಂತ್ರ್ಯ ಜ್ಯೋತಿ ಸ್ತಂಭ ಅದು. ಇದ್ರ ಮೇಲೆ ಮಣಿಶಂಕರ್ ಅಯ್ಯರ್ ಅವರ ಕಣ್ಬಿತ್ತು. ಇದರಲ್ಲಿ ಅವ್ರಿಗೆ ಒಂದು ಕೋಮುವಾದ, ದೇಶದ್ರೋಹ ಕಾಣಿಸ್ತು. ಅಲ್ಲಿ ಹೋಗಿ ಮಾಡಿದ ಕೆಲಸ ಅಂದ್ರೆ ಸಾವರ್ಕರ್ ಅವರ ಹೇಳಿಕೆಯನ್ನ ಕಿತ್ತಾಕಿತ್ತು. ಆ ಹೇಳಿಕೆಯಲ್ಲಿ ಸಾವರ್ಕರ್ ಅವರು ಕೋಮುವಾದದ ಏನ್ ಹೇಳಿದ್ರು ಅನ್ನೋ ಮಾತನ್ನು ಉಲ್ಲೇಖ ಮಾಡ್ತೀನಿ. ಬಾಬು ಕೃಷ್ಣಮೂರ್ತಿ ಹೇಳಂತ ಆ ಒಂದು ಕವನದಲ್ಲಿ ಅದೊಂದು ಪದ್ಯ ಇದೆ. ಸಾವರ್ಕರ್ ಮರಾಠಿಲಿ ಬರೆದಿರುವಂತಹದ್ದು. ಕೀಘೇತಲೆ ವ್ರತ ನಹೆ ಅಮಿ ಅಂದತೇನೆ ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗಮಾನೆ ಜೇ ದಿವ್ಯ ದಾಹಕ ಮಣೂನ್ ಅಸಾವ ಯಾಚೆ ಬುದ್ಧ್ಯಾಲಿ ವಾಣ ತರಿಲೆ ಕರಿಹೇಸೆ ತೀಚೆ. ಅದರ ಅರ್ಥ ಏನು ಅಂತಂದ್ರೆ, ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ತರಬೇಕು ಅಂತ ನಾವು ಸಂಕಲ್ಪವನ್ನ ಮಾಡಿದ್ದೇವೆ. ಇದು ನಮ್ಮ ಪ್ರತಿಜ್ಞೆ. ಇದೊಂದು ಯಜ್ಞ. ಇದರಲ್ಲಿ ಭಸ್ಮ ಆಗ್ತೀವಿ. ಭಸ್ಮ ಆಗ್ಬೇಕು ಅನ್ನುವಂಥದ್ದೇ ನಮ್ಮ ಯೋಚನೆ. ಈ ರೀತಿ ಹೇಳಿಕೆ. ಈ ಹೇಳಿಕೆಯಲ್ಲಿ ಅದು ಯಾವ ಕೋಮುವಾದ ಕಾಣ್ತೋ ಅವ್ರಿಗೆ ನಂಗೆ ಗೊತ್ತಿಲ್ಲ. ಅವ್ರ ತಲೆಯಲ್ಲಿ ಏನು ತುಂಬಿಕೊಂಡಿದೆಯೋ ನಮಗೆ ಅರ್ಥ ಆಗೋದಿಲ್ಲ. ಅದೇ ರೀತಿ ಅದ್ರ ಹಿಂದೆ ಇದ್ದಂತ ಸಾವರ್ಕರ್ ಅವರ ಶಿಷ್ಯ ಮದನ್ ಲಾಲ್ ಧಿಂಗ್ರನ ಹೇಳಿಕೆ. ಆತ ಹೇಳ್ತಾನೆ, ನನ್ನ ದೇಶಕ್ಕೆ ಹೊತ್ತು ಕಲಿಸ್ಬೇಕಾಗಿರೋ ಪಾಠ ಅಂದ್ರೆ ಬಲಿದಾನದ ಪಾಠ. ಆ ಬಲಿದಾನದ ಪಾಠವನ್ನ ಕೇವಲ ಭಾಷಣದಿಂದ ಹೇಳ್ಕೊಡಕ್ ಆಗೋದಿಲ್ಲ, ಸ್ವಂತ ಉದಾಹರಣೆ ಮೂಲಕ ಹೇಳ್ಕೊಡ್ಬೇಕು. ನಾನು ಅದನ್ನ ಮಾಡ್ತಾ ಇದ್ದೀನಿ. ಎಂಥ ಒಂದು ಅದ್ಭುತವಾದ ಹೇಳಿಕೆ. ಆ ಮದನ್ ಲಾಲ್ ಧಿಂಗ್ರನ ಜೀವನವನ್ನು ತಿಳ್ಕೊಂಡ್ರೆ ಸಾಕು ಸಾವರ್ಕರ್ ಎಂಥ ಶ್ರೇಷ್ಠ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಈ ಮದನ್ ಲಾಲ್ ಧಿಂಗ್ರ ತುಂಬಾ ಶ್ರೀಮಂತ ಮನೆತನದ ವ್ಯಕ್ತಿ. ಅವನು ತಂದೆ ತುಂಬಾ ಶ್ರೀಮಂತರು. ಮನೆಯಲ್ಲಿ ಒಂದು 3-4 ಪೀಳಿಗೆಗೆ ಸಾಕಾಗುವಷ್ಟು ಆಸ್ತಿ ಇತ್ತು. ಇವನೇ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ, ಓದ್ಬೇಕಾಗಿರ್ಲಿಲ್ಲ. ತಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದ ಅಧಿಕಾರಿ. ಮಗನ್ನ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿ ಇಂಗ್ಲೆಂಡ್ ಕಳಿಸಿರ್ತಾರೆ. ಈ ಮದನ್ ಲಾಲ್ ಧಿಂಗ್ರ ಇಂಗ್ಲೆಂಡ್ ಹೋಗಿದ್ದು ಹೆಸರಿಗೆ ಇಂಜಿನಿಯರಿಂಗ್, ಅದೇ ಮಾಡೋದು ಮಜಾ. ಅಲ್ಲಿ ತಿರುಗಾಡಿಕೊಂಡು ಚೆನ್ನಾಗಿ ಡ್ರೆಸ್ ಹಾಕೊಡುವಂತಹದ್ದು, ಗರಿಗರಿ ಇಸ್ತ್ರಿ ಮಾಡಿರುವಂಥ ಡ್ರೆಸ್ ಹಾಕೊಂಡು, ಫೆಲ್ಟ್ ಕ್ಯಾಟ್ ಹಾಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು, ಎಲ್ಲರನ್ನು ಕಟ್ಕೊಂಡು ಹುಡುಗನ್ನ ಅಲ್ಲೆಲ್ಲ ಸಿಲೆ ಹಾಕ್ತಾ ಓಡಾಡೋದು, ಹುಡುಗಿರನ್ನು ಕಟ್ಕೊಡೋದು, ಹಾಡು ಹೇಳೋವಂಥದ್ದು ಗಟ್ಟಿಯಾಗಿ, ಇದೇ ತರ ಜೀವನ ಮಾಡ್ತಿದ್ದವನು. ಅಂದ್ರೆ ಒಂದು ಚೆನ್ನಾಗಿ ಜೀವನ ಮಾಡಬೇಕು, ನಾನು ಮಜವಾಗಿರ್ಬೇಕು ಅಂತ
ದೇಶದ ಬಗ್ಗೆ, ಸ್ವಾತಂತ್ರ್ಯ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ. ಮನೆಯಲ್ಲೂ ಕೂಡ ಅವ್ರಿಗೇನು ನಮ್ಮ ದೇಶದ ಬಗ್ಗೆ ಗೌರವ ಇರಲಿಲ್ಲ. ತಂದೆಗೆ ಅದ್ರ ಬಗ್ಗೆ ಬ್ರಿಟಿಷ್ನವ್ರ ಬಗ್ಗೆ ಇದ್ದ ಗೌರವನೇ ಹೆಚ್ಚು. ಈ ರೀತಿಯ ಮದನ್ಲಾಲ್ ಧಿಂಗ್ರನಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಪರಿಚಯ ಆಗುತ್ತೆ. ಅಲ್ಲಿನ ಭಾರತ ಭವನದಲ್ಲಿ ಸಾವರ್ಕರ್ ಇರ್ತಾರೆ. ಅಲ್ಲಿಗೆ ಅವನು ಆಗ ಹೋಗಿ ಶುರು ಮಾಡ್ತಾನೆ. ಇವರ ಪರಿಚಯ ಆಗುತ್ತೆ. ಪರಿಚಯ ಆದಮೇಲೆ ಅವನ ಜೀವನದಲ್ಲಿ ಪರಿವರ್ತನೆ ಪ್ರಾರಂಭ ಆಗುತ್ತೆ. ನಾನು ದೇಶಕ್ಕೋಸ್ಕರ ಮಾಡಬೇಕು ಅಂತ ಅನ್ಸಕ್ಕೆ ಪ್ರಾರಂಭ ಆಗುತ್ತೆ. ಆಗ ಕೇಳಿರ್ತಾನೆ ಸಾವರ್ಕರ್ನ, ನನಗೂ ಏನಾದ್ರು ಚಾನ್ಸ್ ಕೊಡಿ, ನನಗೂ ಏನಾದ್ರು ಚಾನ್ಸ್ ಕೊಡಿ ಅಂತ. ಕಡೆಗೆ ಸಾವರ್ಕರ್ ಹೇಳ್ತಾರೆ, ಈ ಇಂಗ್ಲೆಂಡಿಗೆ ಬಂದ ಭಾರತೀಯ ಯುವಕರ ತಲೆ ಕೆಡಿಸುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಸರ್ ಕರ್ಜನ್ ವಾಯ್ಲಿ, ಅವನನ್ನು ಮುಗಿಸ್ಬಿಡು ಅಂತಾರೆ. ಇವನು ಬಂದು ಪಿಸ್ತೂಲ್ ಸಂಪಾದನೆ ಮಾಡಿ ಗುರಿ ಪ್ರಾಕ್ಟೀಸ್ ಮಾಡಿ ಆ ಕರ್ಜನ್ ವಾಯ್ಲಿಯನ್ನ ಸಾಯಿಸುವಂತ ಒಂದು ಗುರಿನ ಇಟ್ಕೋತಾನೆ. ಜುಲೈ 1, 1909 ಇಸ್ವಿ ಅಲ್ಲೊಂದು NIA ಅಂತ ಹೇಳಿ ಒಂದು ಸಂಸ್ಥೆ ಇರುತ್ತೆ, ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಅಂತ. ಅವರು ಒಂದು ಸಭೆಯನ್ನು ಸೇರಿಸಿರ್ತಾರೆ. ಇದರ ಭಾರತದ ಒಂದು ಹುಡುಗರಿಗೋಸ್ಕರ ಪಾರ್ಟಿ ಸಭೆ ಅದು. ಅಲ್ಲಿ ಬಂದಿರುವಂತ ಲಾರ್ಡ್ ಕರ್ಜನ್ ವಾಯ್ಲಿನ ಇವನು ಗುಂಡಿಟ್ಟು ಸಾಯಿಸ್ತಾನೆ. ಸರ್ಕಾರ ಅವನು ಬಂಧಿಸತ್ತೆ, ಅವನನ್ನು ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸುತ್ತೆ. ಆ ಸಂದರ್ಭದಲ್ಲಿ ಹೇಳಿದಂತ ಹೇಳಿಕೆ ಇದು, ಅವನು ಲಿಖಿತ ಹೇಳಿಕೆ, ದೇಶದ ಜನರಿಗೆ ನಾನು ಬಲಿದಾನದ ಪಾಠ ಕಲಿಸೋಕ್ಕೋಸ್ಕರ ಇದು ಮಾಡ್ತಿದ್ದೀನಿ ಅಂತ. ಎಂತ ಉನ್ನತ ಅದ್ಭುತವಾದ ಹೇಳಿಕೆ. ಆತ ಮುಂದುವರಿಡ್ತಾನೆ, ಅಮ್ಮ ನೀನು ದೊಡ್ಡ ತಾಯಿ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದಡ್ಡ ಮಗ ರಕ್ತ ಅಲ್ಲೇನೆ ತನಕ ಕೊಡಕ್ ಸಾಧ್ಯ, ರಕ್ತವನ್ನೇ ಕೊಟ್ಟಿದ್ದೀನಿ. ಪೂರ್ತಿ ಹೇಳಿಕೆ ಏನಿತ್ತು ಅಂತ, ಪೂರ್ತಿ ಹೇಳಿಕೆ ಅದೇನಿತ್ತು ಅನ್ನೋದು ಅಷ್ಟನ್ನು ಈ ಪುಸ್ತಕದಲ್ಲಿ ವಿಕ್ರಮ್ ಸಂಪತ್ ಬರೆದಿದ್ದಾರೆ. ಕನ್ನಡದಲ್ಲೂ, ಕನ್ನಡ ಅನುವಾದದಲ್ಲೂ ಕೂಡ ಇದೆ. ಈ ರೀತಿ ಸಾವರ್ಕರ್ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿ, ಸಾವರ್ಕರ್ ಇಂಗ್ಲೆಂಡ್ ಹೋಗ್ಬೇಕಾದ್ರೆ ಒಂದು ತಿಂಗಳು ಹಡಗಲ್ಲಿ ಪ್ರಯಾಣ ಮಾಡ್ತಾರೆ. ಹಡಗಲ್ಲಿ ಪ್ರಯಾಣ ಮಾಡ್ತಾ ಪ್ರತಿಯೊಬ್ಬ ವ್ಯಕ್ತಿಗೂ ಮಾತಾಡಿ ಪ್ರತಿಯೊಬ್ಬರನ್ನು ದೇಶಭಕ್ತರನ್ನ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಭಾರತ ಭವನದಲ್ಲಿ ರೆಗ್ಯುಲರ್ ಲೆಕ್ಚರ್ಸ್ ನಡೆಸುವಂತಹದ್ದು, ಅಲ್ಲಿ ಬಾಂಬ್ ಮಾಡೋ ಮ್ಯಾನ್ಯುಯಲ್ ತರಿಸ್ಕೋತಾರೆ, ಬಾಂಬ್ ತಯಾರಿಯ ಶಿಕ್ಷಣ ಕೊಡ್ತಾರೆ. ಸಾವರ್ಕರ್ ಸುಮ್ಮನೆ ಇರಲಿಲ್ಲ, ತುಂಬಾ ದೊಡ್ಡ ಹೋರಾಟಗಾರ. ಈ ತರ ಸಾವರ್ಕರ್ ಬಗ್ಗೆ ಅಲ್ಲಿಸಲ್ಲದ ಹೇಳಿಕೆಗಳು ಕೊಡ್ತಾರೆ. ಅದನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಇವರೆಲ್ಲ ಕೊಡುವಂತ ಎಲ್ಲ ಸಾವರ್ಕರ್ ಬಗ್ಗೆ ಹೇಳುವಂತ ಎಲ್ಲ ಹೇಳಿಕೆಗಳಿಗೂ ಆಧಾರ ಅಂತಂದ್ರೆ ಒಂದೇ ಒಂದು ದಾಖಲೆ, ಪೀನಲ್ ಸೆಟಲ್ಮೆಂಟ್ಸ್ ಇನ್ ಅಂಡಮಾನ್ ಅನ್ನುವಂತ ಒಂದು ದಾಖಲೆ. ಅಲ್ಲಿ ಸಾವರ್ಕರ್ ಒಂದು ಕ್ಷಮಾಪತ್ರ ಬರೆಬಿಟ್ರು, ಬ್ರಿಟಿಷ್ ಹತ್ರ ತನಗೆ ಬಿಟ್ಬಿಡಿ ಅಂತ ಹೇಳಿ ಕೇಳಿಕೊಂಡ್ರು ಅಂತ. ಅವ್ರಿಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ಸಾವರ್ಕರ್ ಒಂದು ಪತ್ರ ಅಲ್ಲ, ಸಾವರ್ಕರ್ 7 ಪತ್ರ ಬರೆದ್ರು. ಆ 7 ಪತ್ರಗಳು ಈ ಪುಸ್ತಕದಲ್ಲಿ ಯಥಾ ರೀತಿ ಅವರು ಬರ್ದಿದ್ದಾರೆ. ಅದನ್ನ ನಾನು ಕನ್ನಡದಲ್ಲೂ ಕೂಡ ಅನುವಾದ ಮಾಡಿದ್ದೀನಿ. ಸಾವರ್ಕರ್ ಹೌದು, ಅವರು ನನ್ನ ಬಿಟ್ಬಿಡಿ ಅಂತ ಹೇಳಿ ಬರ್ದಿದ್ದಾರೆ. ಆದ್ರೆ ಅದರ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ತಾ ಇದ್ರೆ, ಸಾವರ್ಕರ್ ಹಿಂದೆ ಇದ್ದ ಉದ್ದೇಶ ಅರ್ಥ ಮಾಡ್ಕೊಳ್ತಾ ಇದ್ರೆ ಅದು ಕ್ಷಮಾಪತ್ರ ಅಂತ ಅನ್ಸುತ್ತೆ. ಆದ್ರೆ ಸಾವರ್ಕರ್ ಜೀವನ ನೋಡಿದ್ರೆ ಅದು ಕ್ಷಮಾಪತ್ರ ಆಗೋದಿಲ್ಲ. ಸಾವರ್ಕರ್ ಶಿವಾಜಿ ಅನುಯಾಯಿ. ಶಿವಾಜಿನೂ ಇದೇ ತರ ಪತ್ರ ಬರ್ದಿದ್ದ. ಯಾರೋ ಶಿವಾಜಿ ಬಗ್ಗೆ ಓದಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಶಿವಾಜಿ 12 ವರ್ಷದ ಬಾಲಕ ಆಗಿದ್ದಾಗ ಅನೇಕ ಕೋಟೆಗಳನ್ನು ಗೆದ್ದುಕೊಂಡಿದ್ದ. ಬಿಜಾಪುರ ಸುಲ್ತಾನಿಗೆ ತುಂಬಾ ತಲೆನೋವು ಆಗ್ಬಿಡುತ್ತೆ. ಇವನು ಹೆಂಗಾದ್ರೂ ಮಾಡಿ ಇವ್ನ ಕೈಕಾಲು ಕಟ್ಟಾಕ್ಬೇಕು. ಅವ್ರ ತಂದೆ ಶಹಾಜಿ ಮಹಾರಾಜರು ಬಿಜಾಪುರ ಸುಲ್ತಾನ್ ಕೆಳಗೆ ಸರ್ದಾರ. ಅವ್ರಿಗೆ ಬರಕ್ ಹೇಳ್ತಾರೆ ಬಿಜಾಪುರಕ್ಕೆ, ಬಾಪ ಇಲ್ಲಿಂದ. ಶಹಾಜಿ ಖುಷಿಯಾಗಿ ಹೋಗ್ತಾರೆ ಬಿಜಾಪುರಕ್ಕೆ. ಏನೋ ಸುಲ್ತಾನ್ ಕರೆದಿದ್ದಾರೆ, ನಮ್ಗೇನೋ ಉಡುಗೊರೆ ಕೊಡ್ತಾರೆ ಇಟ್ಕೊಂಡು. ಅದು ಹೋದ್ರೆ ಶಹಾಜಿನ ಬಂಧಿಸ್ಬಿಡ್ತಾರೆ. ಶಿವಾಜಿಗೆ ಪತ್ರ ಹೋಗುತ್ತೆ, ಸುದ್ದಿ ಹೋಗುತ್ತೆ, ಈ ತರ ಬಂಧಿಸ್ಬಿಟ್ಟಿದ್ದಾರೆ, ನೀನೆಲ್ಲ ಕೋಟೆ ಕೊತ್ತಲುಗಳನ್ನು ಬಂದು ಸುಲ್ತಾನ್ ಕಾಲ್ ಕಡೆಗೆ ನೀನು ಸಮರ್ಪಣೆ ಮಾಡದೇ ಇದ್ರೆ ನಿನ್ನ ತಂದೆ ಸಾಯಿಸ್ಬಿಡ್ತಾರೆ ಅಂತಂತೆ. ಶಿವಾಜಿಗೆ ಧರ್ಮ ಸಂಕಟ. ಈಗ ನಾನು ಹೋಗಿ ಅವನ ಮುಂದೆ ಸರೆಂಡರ್ ಆದ್ರೆ ಅಲ್ಲಿಗೆ ಸ್ವರಾಜ್ಯದ ಕಥೆ ಮುಗೀತು. ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ತಾಯಿಯ ಮಾಂಗಲ್ಯ ಕತ್ತರಿಸ್ಬಿದ್ದು ಹೋಗುತ್ತೆ. ಏನ್ ಮಾಡೋದು? ಯಾವ್ದೋ ಒಂದು ಉಳಿಸ್ಕೋಬಹುದು. ಶಿವಾಜಿ ನಿಶ್ಚಯ ಮಾಡ್ತಾನೆ, 2 ಉಳಿಸ್ಕೊಡ್ತೀನಿ ಅಂತ. ಶಿವಾಜಿ ಒಂದು ಪತ್ರ ಬರೀತಾನೆ. ಮೊಘಲ ಬಾದಶಾ ಡೆಲ್ಲಿಗೆ ಔರಂಗಜೇಬ್ಗೆ ಒಂದು ಪತ್ರ ಬರೀತಾನೆ. ನೋಡಿ ಬಾದಶಾಹರೇ, ನಾನು ನಿಮ್ಮ ವಿನಮ್ರ ಸೇವಕ. ನಾನು ಇಷ್ಟೆಲ್ಲ ಕೋಟೆ ಗೆದ್ಕೊಂಡಿದ್ದೀನಿ, ಅದೆಲ್ಲ ತಗೊಂಡ್ಬಂದು ನಿಮಗೆ ಸಮರ್ಪಣೆ ಮಾಡಬೇಡ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಬಿಜಾಪುರ ಸುಲ್ತಾನ ಅವನು ಹೊಟ್ಟೆ ಕಿಚ್ಚಾಗಿ ನಿಮಗೆ ಸಿಗಬಾರ್ದು ಅನ್ನೋಕ್ಕೋಸ್ಕರ ನನ್ನ ತಂದೆಯನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾನೆ, ದಯವಿಟ್ಟು ನೀವು ಸಹಾಯ ಮಾಡಬೇಕು. ಈ ಪತ್ರ ಮೊಘಲ ಬಾದಶಾಹನ ತಲುಪ್ತೋ ಇಲ್ವೋ, ಬಿಜಾಪುರ ಸುಲ್ತಾನಂತೂ ಸಿಕ್ತು. ಸಿಕ್ಕಿದ ತಕ್ಷಣ ಅವನು ಶಹಾಜಿ ಮಹಾರಾಜನ ಬಿಡುಗಡೆ ಮಾಡಿದ. ಅಂದ್ರೆ ಶಿವಾಜಿಯ ಪ್ರೇರಣೆಯಿಂದ ಬಂದವರು ಸಾವರ್ಕರ್. ಅವರು ಪತ್ರ ಬರೀತಾ ಇದ್ದದ್ದು ಅಂತಂದ್ರೆ ಅದ್ರ ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ತಾ ಇದ್ರೆ ನಾವು ಮೋಸ ಹೋಗೋದು ನಿಶ್ಚಿತ. ಯಾಕಂದ್ರೆ ಸಾವರ್ಕರ್ ಜೀವನನೇ ಪ್ರಾರಂಭದಿಂದಾನು ಅವ್ರ ಜೀವನ ಇದ್ದಿದ್ದೇ ಸ್ವಾತಂತ್ರ್ಯ ಹೋರಾಟ. ಅವ್ರು ಬರೆದಿರುವಂತ ಪತ್ರಗಳಿರ್ಬೋದು, ಲೇಖನಗಳಿರ್ಬೋದು, ಪುಸ್ತಕಗಳಿರ್ಬೋದು, ಕಾವ್ಯ ಇರ್ಬೋದು, ಪ್ರತಿಯೊಂದು ಕೂಡ ಅದರ ಮಧ್ಯದ ಕೇಂದ್ರ ಬಿಂದು ನಮ್ಮ ಮಾತೃಭೂಮಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ. ಹೀಗೆ ಸಾವರ್ಕರ್ ಜೀವನದ ಪ್ರತಿಯೊಂದು ಅಂಶವನ್ನು ಇವರು ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಇನ್ನು ಕಡೆಯ ಒಂದು ಸಾವರ್ಕರ್ ಬಗ್ಗೆ
ಬ್ರಿಟಿಷ್ ಸರ್ಕಾರಕ್ಕೆ ಯಾವ ಥರ ಭಯ ಇತ್ತು ಅನ್ನೋದು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ಬಿಡ್ತೀನಿ. ಈ ಒಂದು ಪತ್ರಕ್ಕೆ ಸಂಬಂಧಪಟ್ಟಂಗೆ ಬ್ರಿಟಿಷ್ನವರ ಒಂದು ವಿಷಯವನ್ನು ಬರೆದಿದ್ದಾರೆ. ಈ ಕ್ಷಮಾ ಪತ್ರಗಳನ್ನೆಲ್ಲ ಬರೆದ ಮೇಲೆ ಬ್ರಿಟಿಷ್ನವ್ರು ಏನು ಮಾಡಿದ್ರು, ಬ್ರಿಟಿಷ್ನವ್ರು ಒಬ್ಬರು ಗವರ್ನರ್ ಜನರಲ್ ಕೌನ್ಸಿಲ್ ಅಲ್ಲಿನ ಒಬ್ಬರು ಮೆಂಬರ್ ಕ್ರಾಫೋರ್ಡ್ ಅಂತ, ರೆಜಿನಾಲ್ಡ್ ಕ್ರಾಫೋರ್ಡ್ ಅವ್ರನ್ನ ಅಲ್ಲಿಗೆ ಕಳಿಸ್ತಾರೆ. ನೀವು ಹೋಗಿ ಅವ್ರನ್ನ ಸಾವರ್ಕರ್ನ ಒಂದು ಇಂಟರ್ವ್ಯೂ ಮಾಡ್ಕೊಂಡು ಬನ್ನಿ, ಅವ್ರ ಮನಸ್ಸು ಹಿಂದೆ ಏನಿದೆ ಅಂತ ತಿಳ್ಕೊಂಡ್ ಬನ್ನಿ ಅಂತ. ಅವ್ರು ಬಂದು ರೆಜಿನಾಲ್ಡ್ ಕ್ರಾಡೋಕ್ ಅಂತ ಅವ್ರು ಬಂದ್ಬಿಟ್ಟು ಸಾವರ್ಕರ್ನ ಭೇಟಿ ಮಾಡಿ ಅವ್ರ ಜೊತೆ ಒಂದಷ್ಟು ಇಂಟರ್ವ್ಯೂ ಮಾಡಿ ಮಾತುಕತೆ ಮಾಡಿ ಬರ್ತಾರೆ. ಬಂದ ಮೇಲೆ ಒಂದು ವರದಿ ಕೊಡ್ತಾರೆ. ಆ ವರದಿಲಿ ಹೇಳ್ತಾರೆ, ಈ ಮನುಷ್ಯ ಸಾವರ್ಕರ್ ತುಂಬಾ ಅಪಾಯಕಾರಿ ಮನುಷ್ಯ, ಅವನು, ಇವನನ್ನ ಖಂಡಿತ ಬಿಡಬೇಡಿ, ಇವ್ರಿಗೆ ಹಿಂದೆ ತಾನೇನು ಕೆಲಸಗಳು ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಕೂಡ ಅಪರಾಧಿ ಭಾವನೆ ಇಲ್ಲ, ಇವ್ರನ್ನ ಬಿಟ್ರೆ ತುಂಬಾ ದೊಡ್ಡ ಅಪಾಯ ಉಂಟು. ಕೆಲವ್ರು ಹೇಳ್ತಾರೆ ಇವ್ರನ್ನ ನೀವು ಭಾರತದ ಜೈಲಿಗೆ ಕಳಿಸ್ಬಿಡ್ಬೋದು, ಅಲ್ಲೇ ಶಿಕ್ಷೆ ಕೊಡಿ ಅಂತ. ಅಕಸ್ಮಾತ್ ನೀವಿನ ಆ ಥರ ಮಾಡಿದ್ರೆ ಇವ್ರ ಜೊತೆ ಇರುವಂಥ ಇಂಟರ್ನ್ಯಾಷನಲ್ ಯಾರು ಇವರು ರೆವಲ್ಯೂಷನರಿಸ್ಟ್ ಇದ್ದಾರೆ ಅವ್ರು ಕ್ಷಣಾರ್ಧದಲ್ಲಿ ಬಂದು ಅವ್ರನ್ನ ಅಪಸ್ಕೊಂಡು ಹೋಗ್ಬಿಡ್ತಾರೆ, ದೊಡ್ಡ ಅಪಾಯಕಾರಿ ವ್ಯಕ್ತಿ ಆಗ್ತಾರೆ. ಖಂಡಿತ ಅವ್ರ ಮಾತನ್ನ ಬಿಡಬೇಡಿ. ಬ್ರಿಟಿಷ್ ಸರ್ಕಾರ ಬಿಡಲ್ಲ ಅವ್ರನ್ನ. ಅಷ್ಟು ವರ್ಷ ಅವರು ಕ್ಷಮಾಪತ್ರಗಳು ಬರೆದ್ರು ಕೂಡ ಬಿಡೋದಿಲ್ಲ. ಬ್ರಿಟಿಷ್ನವ್ರಿಗೆ ಅರ್ಥ ಆಗಿತ್ತು. ಆದರೆ ನಮ್ಮ ಜನ ಕೆಲವರು ಯಾರು ವಾಮವಾದಿಗಳಿದ್ದಾರೆ ಅವ್ರಿಗೆ ಇದು ಅರ್ಥ ಆಗಿಲ್ಲ ಅಷ್ಟೇ. ಅರ್ಥ ಆಗಬೇಕಾಗಿಲ್ಲ, ಅರ್ಥ ಆಗಬೇಕಾದವ್ರು ಅರ್ಥ ಆಗಿದೆ. ಜನ ತುಂಬಾ ಜನ ಇವತ್ತು ಸಾವರ್ಕರ್ ಬಗ್ಗೆ ಪ್ರೀತಿ ಇದೆ, ಸಾವರ್ಕರ್ನ ತುಂಬಾ ಹೆಚ್ಕೋತಾ ಇದ್ದಾರೆ, ಸಾವರ್ಕರ್ ಬಗ್ಗೆ ಹೆಚ್ಚು ಜನಕ್ಕೆ ತಿಳಿತಾ ಇದೆ. ಈ ಪುಸ್ತಕನೂ ಅಷ್ಟೇ ತುಂಬಾ ಅದ್ಭುತವಾಗಿ ಬರೆದಿರುವಂತ ಪುಸ್ತಕ. ವಿಕ್ರಮ್ ಅವರು ಅದಕ್ಕೆ ಪ್ರತಿಯೊಂದು ವಿಷಯಕ್ಕೂ ಕೂಡ ದಾಖಲೆಯನ್ನು ಕೊಡ್ತಾ ಹೋಗ್ತಾರೆ. ಶಿವರಾಮ್ ಅವರ ಪುಸ್ತಕ ಕಾದಂಬರಿ ತರ ಇದ್ರೆ, ಈ ಪುಸ್ತಕ ಇದು ಒಂದು ಇತಿಹಾಸದ ಪುಸ್ತಕ. ತುಂಬಾ ರೋಚಕವಾಗಿದೆ. ಪ್ರತಿಯೊಂದು ರೋಚಕ ಘಟನೆಗೂ ಇದ್ರ ಹಿಂದೆ ಇರುವಂತ ಇಲ್ಲಿಂದ ಇದು ಸಿಕ್ತು ಅದನ್ನ ಆ ಒಂದು ಆಕಾರವನ್ನ ಅದರ ರೆಫರೆನ್ಸ್ ನ ಕೋಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದು ಬರೀ ಕಥೆ ಪುಸ್ತಕ ಅಲ್ಲ, ಜೀವನ ಚರಿತ್ರೆ ಅಲ್ಲ, ಇದೊಂದು ಇತಿಹಾಸ ಗ್ರಂಥ. ಪ್ರತಿಯೊಬ್ಬ ದೇಶಭಕ್ತನೂ ಈ ರೀತಿ ಪುಸ್ತಕಗಳನ್ನ ಓದಬೇಕು, ಈ ರೀತಿ ಪುಸ್ತಕಗಳನ್ನ ನಾವು ಇಟ್ಕೋಬೇಕು. ಈ 2 ಸಂಚಿಕೆ ಏನಿದೆ, ಈ ಎರಡು ಭಾಗದ ಪುಸ್ತಕಗಳು ಇದು ಸಂಗ್ರಹ ಯೋಗ್ಯ ಪುಸ್ತಕಗಳು. ನಮ್ಮ ಪ್ರತಿಯೊಬ್ಬ ದೇಶಭಕ್ತ ಮನೆಯಲ್ಲಿ ಇರಲೇಬೇಕಾದ ಪುಸ್ತಕಗಳು. ಪ್ರತಿಯೊಬ್ಬರು ಇದನ್ನ ತಗೊಳ್ಳಿ, ಮನೇಲಿ ಇಟ್ಕೊಳ್ಳಿ, ಪದೇ ಪದೇ ಓದಿ. ನಮ್ಮ ಜೊತೆ ಇದ್ದವರು, ಮನೆ ಮಕ್ಕಳಿರ್ಬೋದು, ಸ್ನೇಹಿತರಿರ್ಬೋದು, ಅಕ್ಕಪಕ್ಕದರ್ಬೋದು, ಎಲ್ಲಿಗೂ ಓದಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.